ಜಿಯೋದಲ್ಲಿ 189 ರೂಪಾಯಿ ರೀಚಾರ್ಜ್ ಏನಿತ್ತು, ಆದರೆ ಜಿಯೋ ಏನಿದೆ ಈ ರೀಚಾರ್ಜ್ ಪ್ಲಾನ್ನ ಪರ್ಮನೆಂಟ್ ಆಗಿ ರಿಮೂವ್ನ ಮಾಡಿತು. ಬಟ್ ಆದರೆ ಜಿಯೋ ಏನಿದೆ ಫ್ರೆಂಡ್ಸ್, ಇದು ಕಸ್ಟಮರ್ ಒತ್ತಾಯದ ಮೇರೆಗೆ ಮತ್ತೆ ಈ ರೀಚಾರ್ಜ್ ಪ್ಲಾನ್ನ ಇಂಟ್ರೊಡಕ್ಷನ್ ಮಾಡ್ತಾ ಇದೆ. ಇದರಲ್ಲಿ ಜಿಯೋ ಏನಾದರೂ ಚೇಂಜಸ್ ಮಾಡಿದೆಯಾ ಮತ್ತು ಈ ರೀಚಾರ್ಜ್ ಪ್ಲಾನಲ್ಲಿ ಏನೆಲ್ಲ ಒಂದು ಹೊಸದಾಗಿ ಆ್ಯಡ್ ಮಾಡಿದಾರೆ ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ರೀಚಾರ್ಜ್ ಪ್ಲಾನ್ ಇಂಟ್ರೊಡಕ್ಷನ್ ಮಾಡಿದ್ರೆ ಅಂದರೆ ಇದನ್ನ ಚೆಕ್ ಮಾಡೋದು ಹೇಗೆ ಅಂತ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಒಂದು ವೇಳೆ ಈ ರೀಚಾರ್ಜ್ ಪ್ಲಾನ್ ನೀವು ಚೆಕ್ ಮಾಡಬೇಕಾದ್ರೆ ನಿಮ್ಮ ಫೋನಲ್ಲಿ ಮೈ ಜಿಯೋ ಅಪ್ಲಿಕೇಶನ್ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ರೀಚಾರ್ಜ್ ಸೆಕ್ಷನ್ ಇದರಲ್ಲಿ ಕ್ಲಿಕ್ ಮಾಡಿ. ಈ ರೀಚಾರ್ಜ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಅಷ್ಟು ರೀಚಾರ್ಜ್ ಪ್ಲಾನ್ ಏನಿದೆ ಲೋಡಿಂಗ್ ಆಗ್ತಾ ಇದೆ. ಹೌದು ಫ್ರೆಂಡ್ಸ್, ಇದು ಆದಮೇಲೆ ಇಲ್ಲಿ ಮೇಲೆ ಟಾಪ್ ಅಲ್ಲಿ ಏನಿದೆ ನೋಡಬಹುದು, ಅಂದರೆ ಪಾಪ್ಯುಲರ್ ಪ್ಲಾನ್ಸ್ ಅಂತ ಏನಿದೆ ಅಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿ. ಫ್ರೆಂಡ್ಸ್ ಈ ತರ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಇಲ್ಲಿ ಲಾಸ್ಟ್ ಅಲ್ಲಿ ನೋಡಬಹುದು, ಇದು ನಿನ್ನೆ ಅಷ್ಟೇ ಈ ಒಂದು ಕ್ಯಾಟಗರಿನ ಇಲ್ಲಿ ಅಪ್ಡೇಟ್ ಮಾಡಿದ್ರೆ, ಅಂದ್ರೆ ವ್ಯಾಲ್ಯೂ ಅಂತ ಏನು ತೋರಿಸ್ತಾ ಇದೆಯಲ್ಲ ಈ ಒಂದು ಕ್ಯಾಟಗರಿ ನಿನ್ನೆ ಅಷ್ಟೇ ಇದು ಅಪ್ಡೇಟ್ ಆಗಿದೆ. ನೋಡಬಹುದು ಇಲ್ಲಿ ಅಫೋರ್ಡೆಬಲ್ ಪ್ಯಾಕ್ಸ್ ಅಂತ ಇದೆ. ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಫ್ರೆಂಡ್ಸ್ ಇಲ್ಲಿ ನೋಡಬಹುದು 189 ರೂಪಾಯಿ ರೀಚಾರ್ಜ್ ಪ್ಲಾನ್ ಇದೆ ಅಲ್ಲಿ ಇಂಟ್ರೊಡಕ್ಷನ್ ಆಗಿದೆ.